ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಸಂಗೀತ. ಸೊ ಒಂದು ತಿಂಗಳಾದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಎಲ್ಲ ವ್ಲಾಗಲ್ಲೂ ಹೇಳ್ತೀನಿ, ನಾನು ಆಲ್ಮೋಸ್ಟ್ ರೆಗ್ಯುಲರಾಗಿ ವೀಡಿಯೋಸ್ ಪೋಸ್ಟ್ ಮಾಡ್ತೀನಿ, ರೆಗ್ಯುಲರ್ ಆಗಿರ್ತೀನಿ. ಅಂದರೆ ಆದಷ್ಟು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ. ನಾನು ಯಾವ ವೀಡಿಯೋದಲ್ಲಿ ಆ ಥರ ಹೇಳಿರ್ತೀನಿ, ಅದಾದಮೇಲೆ ಪಕ್ಕ ನಾನು ವೀಡಿಯೋನೇ ಪೋಸ್ಟ್ ಮಾಡಲ್ಲ. ಎಷ್ಟೊಂದು ಸಲ ಆಗಿದೆ ಹಿಂಗೇ. ನಾನು ಯಾವ ವೀಡಿಯೋದಲ್ಲಿ ಆ ಥರ ಹೇಳಿರ್ತೀನಿ, ನಾನು ನೆಕ್ಸ್ಟ್ ಇನ್ನು ಕನ್ಸಿಸ್ಟೆಂಟಾಗಿ ವೀಡಿಯೋಸ್ ಪೋಸ್ಟ್ ಮಾಡ್ತೀನಿ ಅಂತ. ಅದಾದಮೇಲೆ ನಾನು 1 ತಿಂಗಳು 2 ತಿಂಗಳು ಗೋಸ್ಟ್ ಆಗೋಗ್ಬಿಡ್ತೀನಿ. ನಾನು ಕಣ್ಗೂ ಕಾಣಿಸಲ್ಲ, ಆ್ಯಕ್ಟಿವೂ ಇರಲ್ಲ, ವೀಡಿಯೋ ರೆಕಾರ್ಡ್ ಮಾಡ್ಕೊಂಡಿರೋಕ್ಕೂ ಆಗಲ್ಲ. ಏನೋ ಒಂದು ರೀಸನಿಂದ ಬ್ಯುಸಿ ಆಗಿಬಿಡ್ತೀನಿ. ಆ್ಯಸ್ ಆಫ್ ನೌ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಸ್ವಲ್ಪ ಬ್ಯುಸಿನೇ ಇದ್ದೀನಿ ಬಿಕಾಸ್ ಆಫ್ ಮೈ ವರ್ಕ್. ಎಸ್. ಸೊ ರೀಸೆಂಟಾಗಿ ಅಂದರೆ ಒಂದು 2 ಮಂತ್ಸ್ ಆಯಿತಾ? ಹಾಂ, ಒಂದು 2 ಮಂತ್ಸಿಂದನೂ ನಾನು ವೀಡಿಯೋ ಪೋಸ್ಟ್ ಮಾಡಿನೇ 1 ಮಂತ್ ಆಗಿದೆ. ಲಾಸ್ಟ್ ವೀಡಿಯೋ ಯಾವ್ದು ನಂದು ನನಗೆ ನೆನಪಿಲ್ಲ, ನಾನು ಲಾಸ್ಟ್ ವೀಡಿಯೋ ಏನು ಪೋಸ್ಟ್ ಮಾಡಿದ್ದೀನಿ ಅಂತ. ಸೊ ಅಷ್ಟು ಹಿಂದೆ ಪೋಸ್ಟ್ ಮಾಡಿದ ವೀಡಿಯೋ ಆಗೋಗ್ಬಿಟ್ಟಿದೆ ಅದು. ಇವಾಗ ನಾನೇನು ಹೇಳಲ್ಲ, ಕನ್ಸಿಸ್ಟೆಂಟಾಗಿರ್ತೀನಿ ಅಂತ ನಾನು ಹೇಳೋದೇ ಇಲ್ಲ. ನಂಗೆ ಗೊತ್ತಿಲ್ಲ ನಾನು ಏನು ಮಾಡ್ತೀನಿ ಅಂತ. ಸೊ ರ್ಯಾಂಡಮ್ಮಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ. ಇದು ವೆಡ್ನೆಸ್ಡೇ ವ್ಲಾಗ್, ವೆಡ್ನೆಸ್ಡೇ 3rd ಡಿಸೆಂಬರ್. ನಾನು ಏನಕ್ಕೆ ವಿತ್ ಡೇಟು ಟೈಮ್ ಹೇಳ್ತೀನಿ ಅಂದರೆ, ನಂಗೆ ಗೊತ್ತಿಲ್ಲ ಈ ವಿಡಿಯೋನ ಯಾವತ್ತು ಎಡಿಟ್ ಮಾಡಿ ಪೋಸ್ಟ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ವಿತ್ ಡೇಟ್ ಹೇಳಿ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಲೆಟ್ಸ್ ಸಿ ಈ ವ್ಲಾಗ್ ಹೇಗೋಗುತ್ತೆ ಅಂತ. ರ್ಯಾಂಡಮ್ ವ್ಲಾಗ್. ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊತಾನೆ ವ್ಲಾಗ್ ಮಾಡಬೇಕು. ನನ್ನ ಮಗಳದು ಏನಿದು, ನನ್ನ ಮಗಳು ಪೌಡರ್ ಬಾಕ್ಸು, ಇದೊಂದು ಖಾಲಿ ಬಿಸ್ಲರಿ ವಾಟ್ರ್ ಬಾಟ್ಲು, ಇಲ್ಲೊಂದು ಪುಟಾಣಿದು ಟೆಡ್ಡಿ ಬಿಯರ ಏನೋ ಒಂದು. ಸೊ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ವ್ಲಾಗ್ ಮಾಡಬೇಕು. ಬಟ್ ವಾಟ್ ಟು ಡೂ, ರ್ಯಾಂಡಮ್ಮಾಗಿ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಗ್ನೋರ್ ಮೈ ಅನ್ಮೇಕಪ್ಡ್ ಆರ್ ವಾಟ್ ಯು ಕಾಲ್ ದ್ಯಾಟ್, ಅನ್ಮೇಕಪ್ ಫೇಸು ಏನೋ ಗೊತ್ತಿಲ್ಲ. ಸೊ ಲೆಟ್ ಸ್ಟಾರ್ಟ್. ಟೈಮ್ ಇವಾಗ 4 ಗಂಟೆ ಆಗಿದೆ, 4:15 ಆಗಿದೆ. ಸೊ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಮಗಳು ಬೆಳಗ್ಗೆ ಹೋಗಿರೋದು ನಮ್ಮಮ್ಮನ ಮನೆಗೆ. ಅವಳು ಚಪ್ಪಲಿ ಮಾತ್ರ ನಮ್ಮ ಮನೇಲಿ ಎಲ್ಲಂದ್ರಲ್ಲಿ ನೋಡಿ, ಹಾಲ್ ಮಧ್ಯದಲ್ಲಿ ಒಂದು ಜೊತೆ ಚಪ್ಪಲಿ ಇದೆ. ಸೊ ಇಲ್ಲಿ ಒಂದು ಜೊತೆ ಇದೆ, ಅವಳು ಒಂದು ಜೊತೆ ಹಾಕ್ಕೊಂಡು ಹೋಗಿದ್ದಾಳೆ. ಅಮ್ಮನ ಮನೇಲಿ ಒಂದು ಜೊತೆ ಇದೆ, ಇಲ್ಲೂ ಸಂಧಿಯಲ್ಲಿ ಎಲ್ಲಾದರೂ ಇರ್ಬೋದು. ಓಕೆ, ಇಗ್ನೋರ್. ನಾನು ಹೆಂಗೆ ಮಾಡ್ತೀನಿ, ವೀಡಿಯೋನ ಪಾಸ್ ಮಾಡಿಬಿಟ್ಟು ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇದ್ದೀನಿ. ಇದೇ ಮಿಸ್ಟೇಕ್ಸ್ ಮಾಡಬಾರ್ದು. ಪಾಸ್ ಮಾಡಿ ಯಾರಾದರೂ ಅಷ್ಟೊತ್ತು ಮಾತಾಡ್ತಾರೆ, ಅಮ್ಮ ಕೈಯೇ ನೋವು ಬಂದ್ಬಿಡ್ತು, ಹೆಂಗೂರು ವೀಡಿಯೋ ಮಾಡ್ತಾರೆ ಮಾಡೋರು. ಓಕೆ, ಸೊ ಇಷ್ಟು ಚೆನ್ನಾಗಿರೋ ಬೆಂಗಳೂರು ವೆದರು ಯಾವಾಗ ಅಂದರೆ ಬಿಸಿಲೇ ಬರ್ತಾ ಇಲ್ಲ ಬಿಡಿ, ಬಿಸಿಲೇ ಇಲ್ಲ ಆಲ್ಮೋಸ್ಟು. ನಮ್ಮನೆ ಹತ್ರ ಅಂತೂ ಫುಲ್ ಚಿಲ್ಲಿಂಗ್ ಆಗಿದೆ. ನಾನಂತೂ ಡೋರೇ ಓಪನ್ ಮಾಡಲ್ಲ. ಕೆಲಸ ಮಾಡ್ತಾ ಇರ್ತೀನ, ಡೋರ್ ಕ್ಲೋಸ್ ಮಾಡಿಕೊಂಡು ಸ್ವೆಟ್ರ್ ಹಾಕ್ಕೊಂಬಿಟ್ಟು ಫುಲ್ ಕಾಸಿ ಫೀಲ್ಸು ನನಗೆ. ಒಂದೊಂದು ಸತಿ ಬೆಡ್ಶೀಟೇ ಹಾಕ್ಕೊಂಬಿಟ್ಟಿರ್ತೀನಿ, ಬೆಡ್ಶೀಟ್ ಹಾಕ್ಕೊಂಡು ಕೆಲಸ ಮಾಡ್ತಾ ಇರ್ತೀನಿ. ಸೊ ಆ ಮೂಮೆಂಟಲ್ಲಿ ಅನಿಸುತ್ತೆ, ಅಪ್ಪ ಥ್ಯಾಂಕ್ ಗಾಡ್ ಆಫೀಸ್ಗೆ ಹೋಗಂಗಿಲ್ಲ, ರಿಮೋಟ್ ಪೊಸಿಷನ್ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ. ಒಂದೊಂದು ಸಲ ಯಾರೂ ಮಾತಾಡೋಕ್ಕಿರಲ್ಲ, ಯಾರ ಜೊತೆನೂ ಸೋಷಿಯಲಿ ಮಿಂಗಲ್ ಆಗೋಕ್ಕಾಗಲ್ಲ. ಸೊ ಕೆಲವೊಂದು ಹೊಸ ವಿಷಯಗಳನ್ನ ತಿಳ್ಕೊಳಕ್ಕಾಗಲ್ಲ. ಸೊ ಆ ರೀಸನಿಂದ ಒಂದೊಂದು ಸಲ ಬೇಜಾರಾಗುತ್ತೆ. ಆಫೀಸ್ಗೆ ಹೋದರೆ ಚೆನ್ನಾಗಿರುತ್ತೆ, ಯಾವಾಗೂ ಮನೇಲೇ ಇರಬೇಕು, ಬೇಜಾರಾಗುತ್ತೆ ಅಂತ. ಬಟ್ ಈ ಥರ ಚಳಿ ಆದಾಗ ಬೇಡ ಗುರು, ನಂಗೆ ಯಾರು ಬೇಡ, ಒಬ್ಬಳೇ ಕುತ್ಕೊಂಡು ಕೆಲಸ ಮಾಡ್ತೀನಿ, ನಮ್ಮ ಮನೇಲೇ ಕೆಲಸ ಮಾಡ್ತೀನಿ ಅಂತ ಅನಿಸುತ್ತೆ. ಏನೂ ಮಾಡೋಕ್ಕಾಗಲ್ಲ. ಎಲ್ಲದರಲ್ಲೂ ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ. ಆದಷ್ಟು ನಮಗೇನು ಬೇಕೋ ನಾವು ಅದನ್ನು ತೊಗೊಳೋದು ತುಂಬ ಒಳ್ಳೆಯದು. ಯಾವುದೇ ವಿಷಯ ಆದರೂ ಲೈಕ್ ಅದಕ್ಕೆ ಪರ್ಟಿಕ್ಯುಲರಾಗಿ ಪಾಸಿಟಿವ್ ಶೇಡೋ ಇರುತ್ತೆ, ನೆಗೆಟಿವ್ ಶೇಡೋ ಇರುತ್ತೆ. ಗೋ ವಿತ್ ದ ಫ್ಲೋ. ಓಕೆ, ನೋಡೋಣ ಇವತ್ತು ಏನೇನಾಗುತ್ತೆ ಅಂತ ತೋರಿಸ್ತೀನಿ. ಮಾರ್ನಿಂಗ್ ಟಿಫನ್ ನಾನೇನು ತಿಂದೆ, ಖಾರ ಪೊಂಗಲ್. ಕರೆಕ್ಟ್, ಖಾರ ಪೊಂಗಲ್ ತಿಂದೆ. ಏನಾದರೂ ಅಡುಗೆ ಮಾಡುವ. ಸೊ ಫಸ್ಟು ನಾಳೆಗೆ ನಂದು ಇವತ್ತೇ ನಾನು ಫುಲ್ ಗೆಟ್ ರೆಡಿ ವಿತ್ ಮೀ ಅಲ್ಲ, ಏನದು
ಏನೋ ನಂಗೆ ಅದೆಲ್ಲ ಹೇಳೋಕ್ಕೆ ಬರ್ತಾ ಇಲ್ಲ. ಹೋಗಪ್ಪ ಏನಂತಲೇ ಗೊತ್ತಿಲ್ಲ, ಏನು ಹೇಳೋಕ್ಕೆ ಬರಲ್ಲ, ಸುಮ್ಮನೆ ವ್ಲಾಗ್ ಮಾಡೋದು ಅನ್ಕೋತಾ ಇದ್ದೀರಾ. ಹಂಗೆ ಅನ್ಕೋಬೇಡಿ, ಓಕೆ. ಐ ಆಮ್ ಅ ಬಿಗಿನರ್ನು. ಸೊ ಗ್ರೂಮಿಂಗ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸಿಗುವ. ಬಾಯ್ ಬಾಯ್. ಸೊ ಸ್ನಾನ ಎಲ್ಲ ಮುಗಿಸಿ ಫ್ರೆಶ್ ಆಗಿ ಕೂತಿದ್ದೀನಿ. ಟೈಮ್ ಆಲ್ರೆಡಿ 8 ಗಂಟೆ ಆಗಿದೆ. ನಿದ್ದೆ ಬರ್ತಾ ಇದೆ ಬೆಳಗ್ಗೆಯಿಂದ ಲ್ಯಾಪ್ಟಾಪ್ ನೋಡಿ ನೋಡಿ. ಬೇಗ ಮೊಮ್ಮು ತಿಂದು ತಾಚಿ ಮಾಡಿದ್ರೆ ನಾಳೆ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಹೋಗ್ಬೋದು. ಬಿಕಾಸ್ ಅಂದರೆ 8:30ಗೆ ಮನೆ ಬಿಡಬೇಕು. ಅದೇನು ಎಲ್ರಿಗೂ ಬೇಗ ಅಂತ ಅನಿಸಲ್ಲ. ಎವ್ರಿಡೇ ಆಫೀಸ್ಗೆ ಹೋಗಂಗಿದ್ರೆ ಅದು ನಾರ್ಮಲ್ ಟೈಮಿಂಗ್ಸ್ ಅನ್ನಿಸ್ತಿತ್ತು. ಬಟ್ ನಾನು ಎವ್ರಿಡೇ ಹೋಗಲ್ಲ ಆಫೀಸ್ಗೆ. ಸೊ ಯಾವತ್ತಾದರೂ ಒಂದಿನ ಹೋಗೋದ್ರಿಂದ ನನಗೆ ಆ ಕಂಟಿನ್ಯೂಟಿ ಬಿಟ್ಟೋಗ್ಬಿಟ್ಟಿದೆ. ಸೊ ಹಾಗಾಗಿ ಒಂದು ಅರ್ಧ ಗಂಟೆ ಮುಂಚೆ ಸ್ವಲ್ಪ ಜಾಸ್ತಿನೇ ಟೈಮ್ ಬೇಕಾಗುತ್ತೆ ರೆಡಿ ಆಗೋಕ್ಕೋ. ಆ ಫಾಸ್ಟಾಗಿ ರೆಡಿ ಆಗೋದೆಲ್ಲ ನನಗೆ ಹೋಗ್ಬಿಡಿದೆ ಆಗಲೇ. ಹಂಗಾಗಿ ನನಗೆ ಬೇಗ ಅನ್ನಿಸ್ತಾ ಇದೆ ಅಷ್ಟೇ. ಸೊ ಇಟ್ಸ್ ಅ ನಾರ್ಮಲ್ ಟೈಮಿಂಗ್ಸ್. 8:30ಗೆ ಮನೆ ಬಿಡಬೇಕು. ಸೊ ಫುಲ್ ಜಾಸ್ತಿ ಮಾಯ್ಶ್ಚರೈಸರ್ ಹಾಕ್ಕೊಂಬಿಟ್ಟಿದ್ದೀನಿ. ಬಂತಲ್ಲ ವಿಂಟರ್ ಸೀಸನ್, ಫುಲ್ ಕ್ರ್ಯಾಕ್ಸ್ ಆಗಿಬಿಡುತ್ತೆ. ಹಾಗಾಗಿ ಜಾಸ್ತಿ ಮಾಯ್ಶ್ಚರೈಸರ್ ಹಾಕ್ಕೊಂಡು ಅಷ್ಟೇ, ಇನ್ನೇನು ಮಾಡಿಲ್ಲ. ಸ್ನಾನ ಮಾಡಿ ಮಾಯ್ಶ್ಚರೈಸರ್ ಹಾಕ್ಕೊಂಡು ಟಚ್ ಮಾಡೋದು. ಬಾಯ್ ಬಾಯ್, ಗುಡ್ ನೈಟ್, ಗುಡ್ ಮಾರ್ನಿಂಗ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಇದು ಗುರುವಾರ ಬೆಳಗ್ಗೆ. ಸೊ ಟೈಮ್ ಆಲ್ಮೋಸ್ಟ್ 8:15 ಆಗಿದೆ. ಇವಾಗ ನಾನು ಬೇಗ ರೆಡಿಯಾಗಿ ಹೊರಡ್ತಾ ಇರೋದು. ಒಂದು ಪಾರ್ಟ್ನರ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇದೆ. ಸೊ ಹಾಗಾಗಿ ಇದು ನಾನು ಸೆಕೆಂಡ್ ಟೈಮ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಟೆಂಡ್ ಮಾಡ್ತಾ ಇರೋದು. ಸೊ ಐ ಆಮ್ ಹೆಡ್ಡಿಂಗ್ ಟು ಎಮ್ ಜಿ ರೋಡಲ್ಲಿರೋ ಒಂದು 5 ಸ್ಟಾರ್ ಪ್ರಾಪರ್ಟಿ ಅದು. ಸೊ 5 ಸ್ಟಾರ್ ಹೋಟೆಲಲ್ಲಿ ಫಸ್ಟ್ ಟೈಮ್ ನಾನು ಒಂದು ಕಾನ್ಫರೆನ್ಸ್ನ ಅಟೆಂಡ್ ಮಾಡ್ತಾ ಇರೋದು. ನೋಡುವ ಹೇಗೋಗುತ್ತೆ. ಸೊ ಫೈನಲಿ ಎಮ್ ಜಿ ರೋಡ್ ಮೆಟ್ರೋ ಸ್ಟೇಷನ್ ಬಂದೆ. ಸೊ ಇವಾಗ ಇಲ್ಲಿಂದ ಆಟೋದಲ್ಲಿ ಲೊಕೇಶನ್ಗೆ ಹೋಗಬೇಕು. ರ್ಯಾಪಿಡೋ ಬುಕ್ ಮಾಡ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಸೊ ಲೆಟ್ಸಿ ಹೇಗೆ ಹೋಗ್ತೀನಿ ಅಂತ ನೋಡೋಣ. ಆ್ಯಕ್ಚುಲಿ ಬಿಫೋರ್ ಟೈಮ್ ರೀಚ್ ಆಗಿದ್ದೀನಿ. ಇನ್ನೂ 30 ಮಿನಿಟ್ಸ್ ಇದೆ ಇವೆಂಟ್ಗೆ. ಎಮ್ ಜಿ ರೋಡ್ ಮೆಟ್ರೋ ಸ್ಟೇಷನಿಂದ ಆಟೋ ಬುಕ್ ಮಾಡ್ಕೊಂಡು ಇವಾಗ ಹೊರಟಿದ್ದೀನಿ. ಬಿಕಾಸ್ ನಂಗೆ ಲೊಕೇಶನ್ ಗೊತ್ತಿರಲಿಲ್ಲ. ಪಾಪ ಆಟೋದವರೇ ಕರ್ಕೊಂಡೋಗಿ ನನ್ನ ಅಲ್ಲಿಗೆ ಬಿಟ್ಟರು. ನೋಡಿ, ಇದೆ ದ ಚಾನ್ಸರಿ ಪೆವಿಲಿಯನ್. ಇಟ್ಸ್ ಅ 5 ಸ್ಟಾರ್ ಪ್ರಾಪರ್ಟಿ ಅಂತ ರಿವ್ಯೂಸ್ ನೋಡಿದ್ಮೇಲೆ ನನಗೂ ಗೊತ್ತಾಗಿತ್ತು ಅದೆಲ್ಲ. ಸೊ ಅಲ್ಲಿ ಚಿಕ್ಕದಾಗಿ ತುಂಬ ಕಾನ್ಫರೆನ್ಸ್ ಹಾಲ್ಸ್ ಇದೆ. ಸೊ ಅಟ್ ಎ ಟೈಮ್ ತುಂಬ ಕಂಪನೀಸು ಕಾನ್ಫರೆನ್ಸ್ ರನ್ ಮಾಡ್ತಾರಲ್ಲಿ. ಸೊ ದಿಸ್ ಇಸ್ ಹೌ ಆರ್ ಕಾನ್ಫರೆನ್ಸ್ ರೂಮ್ ವಾಸ್ ಲುಕಿಂಗ್. ಸಿಕ್ಕಾಪಟ್ಟೆ ವೆಲ್ ಮೇಂಟೈನ್ಡ್ ಆ್ಯಂಡ್ ಸಖತ್ತು ಏನು ಹೇಳ್ತಾರೆ, ಪ್ರೊಫೆಷ್ನಲ್ಲಾಗಿ ರೆಡಿ ಮಾಡಿದರು ಅಂತ ಹೇಳ್ತಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿ ರೆಡಿ ಮಾಡಿದರು. ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್. ಸೊ ಹಾಗಾಗಿ ನಂಗೆ ತುಂಬ ಖುಷಿ ಆಯಿತು. ಅಲ್ಲೇ ನಮಗೆಲ್ಲ ಲಂಚ್ ಅರೇಂಜ್ ಮಾಡಿದರು. ಲೈಕ್ ಕಾನ್ಫರೆನ್ಸ್ ಯಾರ್ಯಾರು ಅಟೆಂಡ್ ಮಾಡಿದರು ಅವರಿಗೆಲ್ಲರಿಗೂ ಅಲ್ಲೇ ಲಂಚ್ ಅರೇಂಜ್ ಮಾಡಿದರು. ಟೇಸ್ಟ್ ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ 5 ಸ್ಟಾರ್ ಹೋಟೆಲಲ್ಲಿ ನಾನು ಊಟ ಮಾಡಿದ್ದು. ಸೊ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಬಿಕಾಸ್ ಎಲ್ಲ ಡ್ರೈ ಫ್ರೂಟ್ಸೇ ಇದೆ ಅದರಲ್ಲಿ. ಪನ್ನೀರ್ ಕರಿಗೆ ವಾಲ್ನಟ್ಸ್ ಹಾಕಿದ್ದಾರೆ. ಎಷ್ಟು ಡಿಫ್ರೆಂಟ್ ಅನ್ನಿಸ್ತು ಅಂದರೆ, ಏನು ಗುರು ಇಲ್ಲೆಲ್ಲ ಹಿಂಗೆ ಮಾಡ್ತಾರಾ ಅಂತ ಅನಿಸ್ತು. ಟೇಸ್ಟ್ ತುಂಬ ಚೆನ್ನಾಗಿತ್ತು. ಚಿಕನ್ ಇತ್ತು, ಫಿಶ್ ಇತ್ತು, ಮತ್ತು ವೆಜ್ ಆಪ್ಷನ್ಸೇ ಜಾಸ್ತಿ ಇತ್ತು. ಸೊ ಲಂಚೆಲ್ಲ ಮುಗಿಸ್ಕೊಂಡು ಅಲ್ಲಿ ನಮಗೆ ಸ್ವಲ್ಪ ಗಿಫ್ಟ್ಸ್ ಕೊಟ್ಟರು. ಆ ಗಿಫ್ಟೆಲ್ಲ ಕಲೆಕ್ಟ್ ಮಾಡಿಕೊಂಡು ವಾಪಸ್ ಮನೆ ಕಡೆಗೆ. ಆಲ್ರೆಡಿ ಅಲ್ಲೆಲ್ಲ ಕ್ರಿಸ್ಮಸ್ ಡೆಕೋರೇಷನ್ ಶುರು ಮಾಡಿಬಿಟ್ಟಿದ್ರು ನಾವು ವಾಪಸ್ ಬರ್ತಾ. ಅದೊಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ಸೊ ಇವೆಂಟೆಲ್ಲ ಮುಗಿಸ್ಕೊಂಡು ವಾಪಸ್ ನನ್ನ ಪಯಣ ಆಟೋದಲ್ಲಿ ಮನೆ ಕಡೆಗೆ. ಸೊ ನಾನು ಇಲ್ಲಿಗೆ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್.